ಪುಸ್ತಕದ ಮೇಲೆ ಆಸಕ್ತಿ ಅಂದ್ರೆ ಪುಸ್ತಕದಲ್ಲಿ ಇಮಿಡಿಯೇಟ್ ಎಂಟರ್ಟೈನ್ಮೆಂಟ್ ಸಿಗಲ್ವಲ್ಲ. ನಮ್ಮ ಜನಜಿಗಳು ಯಾವ ತರ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ ಡೋಪಮೈನ್ ಬೇಕು. ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗ್ಬಿಡ್ಬೇಕು, ನೆಕ್ಸ್ಟ್ ಸ್ವೈಪ್ ಮಾಡ್ಬಿಡ್ಬೇಕು. ಒಂದು ಪುಸ್ತಕ ಓದ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಬೇಕು, ಕುತ್ಕೋಬೇಕು ಒಂದ್ ಕಡೆ. ಈ ಟೆಕ್ನಾಲಜಿ ಈಸಿಯಾಗಿ ಸಿಗೋದಕ್ಕೆ ಶುರು ಆಗೋಯ್ತು ಅದರಿಂದಾನೇ ಅಂತ ಅನ್ಸುತ್ತೆ. ಒಂದು ರಿಸರ್ಚ್ ಪ್ರೊಸೆಸ್ ಏನಿರ್ತಿತ್ತು ಅವಾಗ ತುಂಬಾ ಟೈಮ್ ಹಿಡಿತಿತ್ತು, ತುಂಬಾ ಟೈಮ್ ಹಿಡಿದು ಆ ಎಕ್ಸ್ಪೀರಿಯನ್ಸ್ ನ ಬರೆಯೋರು. ಇವಾಗ ಏನಾಗಿದೆ ಅಂದ್ರೆ ಟೆಕ್ನಾಲಜಿ ಮುಂದುವರೆದಿದ್ದು ಒಂದ್ ಕಡೆ ನಮಗೆ ವರಾನೂ ಆಗಿದೆ, ಶಾಪನೂ ಆಗಿದೆ. ಫಿಂಗರ್ ಟಿಪ್ ಅಲ್ಲಿ ಎಲ್ಲಾದು ಸಿಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಸಿಕ್ಕೋಗುತ್ತೆ. ಎಂಟರ್ಟೈನ್ಮೆಂಟ್ ಕಡೆ ಇರೋ ಟೆಕ್ನಾಲಜಿನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂತ ಇದ್ದಾರೆ. ಬಟ್ ನಮ್ಮ ಈ ಪುಸ್ತಕಗಳ ಇದರಿಂದ ಪೇಷನ್ಸ್ ಹೋಗ್ತಿರೋದ್ರಿಂದ ಒಂದು ನಮ್ಮ ವೈಚಾರಿಕತೆಗೆ ಹೊಡೆತ ಬೀಳುತ್ತೇನೋ ಅನ್ಸುತ್ತೆ. ಮೊಬೈಲ್ ಕಾಲ ಬಂದ್ಮೇಲೆ ನಮ್ಮ ಸಂಸ್ಕೃತಿನೂ ಕೂಡ ನಾವು ಕಂಪ್ಲೀಟ್ಲಿ ವೆಸ್ಟರ್ನ್ಗೆ ಅಡಾಪ್ಟ್ ಮಾಡ್ಕೊಳಕ್ ಶುರು ಮಾಡಿದ್ವಿ. ಪುಸ್ತಕದ ಮೇಲೆ ಆಸಕ್ತಿ ಅಂದ್ರೆ ಪುಸ್ತಕದಲ್ಲಿ ಇಮಿಡಿಯೇಟ್ ಎಂಟರ್ಟೈನ್ಮೆಂಟ್ ಸಿಗಲ್ವಲ್ಲ. ಅದೇ ಮೊಬೈಲ್ ನಲ್ಲಾದ್ರೆ ಒಂದು ಇವಾಗ ನಮ್ಮ ಜನಜಿಗಳು ಯಾವ ತರ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ ಡೋಪಮೈನ್ ಬೇಕು. ಒಂದು 30 ಸೆಕೆಂಡ್ 40 ಸೆಕೆಂಡ್ಸ್ ಅಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗ್ಬಿಡ್ಬೇಕು, ನೆಕ್ಸ್ಟ್ ಸ್ವೈಪ್ ಮಾಡ್ಬಿಡ್ಬೇಕು. ಪುಸ್ತಕಗಳು ಹಾಗಲ್ಲ ಅಲ್ಲ. ಪುಸ್ತಕಗಳು ಒಂದು ತಪಸ್ ಮಾಡ್ದಂಗೆ. ಒಂದು ಪುಸ್ತಕ ಓದ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಬೇಕು, ಕುತ್ಕೋಬೇಕು ಒಂದ್ ಕಡೆ. ನಮ್ಮ ಜನಜಿಗೆ ಮೈನ್ ಸಮಸ್ಯೆನೇ ಅದಲ್ಲ, ಪೇಷನ್ಸ್ ಇಲ್ಲ ಅವ್ರ ಹತ್ರ. ಅವ್ರಿಗೆ ಇಮಿಡಿಯೇಟ್ ಫಿಂಗರ್ ಪ್ರಿಂಟ್ ಅಲ್ಲಿ ಬೇಕು, ಎಲ್ಲದು ಫಿಂಗರ್ ಟಿಪ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಬೇಕು. ಇನ್ಫಾರ್ಮೇಶನ್ ಅನ್ನೋದಕ್ಕಿಂತ ಇತ್ತೀಚಿನ ನಮ್ಮ ಜನಜಿಗಳಲ್ಲಿ ವೈಚಾರಿಕತೆ ಕಡಿಮೆ ಆಗ್ತಾ ಬಂತು. ಪುಸ್ತಕಗಳನ್ನ ಓದ್ಬೇಕಂದ್ರೆ ಪೇಷನ್ಸ್ ಬೇಕು. ಪೇಷನ್ಸ್ ಬೆಳೆಸ್ಕೋಬೇಕು ಅಂದ್ರೆ ಅದಕ್ಕೆ ಅದೊಂಥರ ತಪಸ್ಸಿದ್ದಂಗೆ, ಕಷ್ಟದ ಕೆಲಸ ಅದು. ಜನಜಿಗಳಿಗೆ, ಇವಾಗಿನ ಜನಜಿಗಳಿಗೆ ಕಷ್ಟದ ಕೆಲಸ ಆಗಲ್ಲ. ಅವ್ರಿಗೆ ಇಮಿಡಿಯೇಟ್ ಆಗಿ ಸಿಗುವಂತ, ಅದೇ ಹೇಳಿದ್ನಲ್ಲ, ಡೋಪಮಿನ್ ರಿಲೀಸ್ ಆಗುವಂತ ಕೆಲಸಗಳು ಇಮಿಡಿಯೇಟ್ ಆ ಥರದ್ದು ಬೇಕು. ಅದು ಪುಸ್ತಕಗಳಲ್ಲಿ ಸಿಗಲ್ಲ. ಪುಸ್ತಕಗಳಲ್ಲಿ ಅದ್ರ ಡಬಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಬಟ್ ಅದನ್ನ ತಿಳ್ಕೊಳ್ಳೋಷ್ಟು ಪೇಷನ್ಸ್ ನಮ್ಮ ಜನಜಿಗಳಲ್ಲಿಲ್ಲ. ಯಾಕೋಸ್ಕರ ಹಾಗೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತು? ಮೇ ಬಿ ಬಿಕಾಸ್ ಆಫ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಈಸಿಯಾಗಿ ಸಿಗೋದಕ್ಕೆ ಶುರು ಆಗೋಯ್ತು ಅದರಿಂದಾನೇ ಅಂತ ಅನ್ಸುತ್ತೆ. ಮುಂಚೆ ಎಲ್ಲ ಒಂದು ರಿಸರ್ಚ್ ಮಾಡಬೇಕು ಅಂದ್ರೆ ಒಂದು ಕಂಪ್ಲೀಟ್ ಪುಸ್ತಕಗಳನ್ನ ಓದಬೇಕಿತ್ತು. ಆ ಪುಸ್ತಕ ಬರೀಬೇಕು ಅಂದ್ರೆ ಅವನು ಒಂದು ರಿಸರ್ಚ್ ಪ್ರೊಸೆಸ್ ಏನಿರ್ತಿತ್ತು ಅವಾಗ ತುಂಬಾ ಟೈಮ್ ಹಿಡಿತಿತ್ತು, ತುಂಬಾ ಟೈಮ್ ಹಿಡಿದು ಆ ಎಕ್ಸ್ಪೀರಿಯನ್ಸ್ ನ ಬರೆಯೋರು. ಇವಾಗ ಏನಾಗಿದೆ ಅಂದ್ರೆ ಟೆಕ್ನಾಲಜಿ ಮುಂದುವರೆದಿದ್ದು ಒಂದ್ ಕಡೆ ನಮಗೆ ವರಾನೂ ಆಗಿದೆ, ಶಾಪನೂ ಆಗಿದೆ. ಫಿಂಗರ್ ಟಿಪ್ ಅಲ್ಲಿ ಎಲ್ಲಾದು ಸಿಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಸಿಕ್ಕೋಗುತ್ತೆ. ಹಾಗಿದ್ದಾಗ ಪುಸ್ತಕಗಳನ್ನ ಓದೋಷ್ಟು ಪೇಷನ್ಸೇ ಇಲ್ಲ ನಮ್ಮಲ್ಲಿ. ಟೆಕ್ನಾಲಜಿಯಿಂದ ಪುಸ್ತಕದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ನಮ್ಮ ಜನಜಿಗಳು ಟೆಕ್ನಾಲಜಿಯನ್ನು ಒಂದು ಪ್ರಾಪರ್ ವೇ ಅಲ್ಲಿ ಬಳಸ್ಕೋತಾ ಇಲ್ಲ. ಟೆಕ್ನಾಲಜಿ ಅಂದ್ರೆ ಅದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕಡೆ ಇರೋ ಟೆಕ್ನಾಲಜಿನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಬಟ್ ನಮ್ಮ ಈ ಪುಸ್ತಕಗಳ ಇದರಿಂದ ಪೇಷನ್ಸ್ ಹೋಗ್ತಿರೋದ್ರಿಂದ ಒಂದು ನಮ್ಮ ವೈಚಾರಿಕತೆಗೆ ಹೊಡೆತ ಬೀಳುತ್ತೇನೋ ಅನ್ಸುತ್ತೆ. ಯಾಕಂದ್ರೆ ಈ ಮೊಬೈಲ್ ಕಾಲ ಬಂದ್ಮೇಲೆ ನಮ್ಮ ಸಂಸ್ಕೃತಿನೂ ಕೂಡ ನಾವು ಕಂಪ್ಲೀಟ್ಲಿ ವೆಸ್ಟರ್ನ್ಗೆ ಅಡಾಪ್ಟ್ ಮಾಡ್ಕೊಳಕ್ ಶುರು ಮಾಡಿದೀವಿ. ನಮ್ಮ ಸಂಸ್ಕೃತಿಗಳನ್ನ ಮರಿತಿದೀವಿ ನಾವು ಜನಜಿಗಳು. ಅದೊಂದು ಸಮಸ್ಯೆ ಆಗ್ತಿದೆ ಸರ್. ಈಗ ಮತ್ತೆ ಪುಸ್ತಕದ ಕಡೆ ಒಲವು ಬರ್ಬೇಕಂದ್ರೆ ಏನ್ ಮಾಡಬಹುದು, ಅಥವಾ ಯಾವ ರೀತಿಯಾಗಿ ಅವ್ರು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ? ನನಗಿರೋ ಪ್ರಶ್ನೆನೂ ಅದೇನೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಲಿಟ್ರೆಸ್ಟಿಗೆ ಬಂದಿದ್ದೀನಿ. ಇಲ್ಲಿ ತುಂಬಾ ಜನ ಆಥರ್ಸ್ಗಳಿದ್ದಾರೆ, ತುಂಬಾ ಜನ ಬುಕ್ ಸ್ಟಾಲ್ಗಳನ್ನ ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಸಿಗುವಂಥ ಎಕ್ಸ್ಪೀರಿಯನ್ಸ್ಗಳನ್ನ ತಗೊಂಡು ನಾವೇನಾದ್ರೂ ನಮ್ಮ ಕಡೆಯಿಂದ ಏನಾದ್ರು ಚೇಂಜಸ್ ಆಗುತ್ತಾ ನೋಡೋಣ, ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಥ್ರೂ ಏನಾದರೂ ಆ ಥರದ ಅವೇರ್ನೆಸ್ ಮೂಡಿಸ್ಬೋದಾ ಅಂತ ಹುಡ್ಕೊಂಡು ನಾನು ಬಂದಿದ್ದೀನಿ ಆ್ಯಕ್ಚುಲಿ.